ವೆಲ್ಕಮ್ ಟು ಸಂಪತ್ ಟಿ ವಿ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ, ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ನವರಾತ್ರಿ ದಿನದ 5ನೇ ದಿನದ ಸ್ಪೆಷಲ್ ಸ್ಕಂದಮಾತೆಯ ಬಗ್ಗೆ, ಸ್ಕಂದಮಾತೆ ದಿನವನ್ನು ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ದೇವಿಯನ್ನು ಯಾವ ರೀತಿ ಆರಾಧನೆ ಮಾಡಬೇಕು, ದೇವಿಗೆ ಇಷ್ಟವಾದ ಪದಾರ್ಥ ಯಾವುದು ಮತ್ತು ದೇವಿಗೆ ಇಷ್ಟವಾದ ಬಣ್ಣ ಯಾವುದು ಎನ್ನುವಂಥ ವಿಚಾರಗಳನ್ನ ಈಗ ತಿಳಿಸ್ತೀನಿ. ಎಲ್ಲರೂ ಈ ವಿಚಾರವನ್ನು ತಿಳ್ಕೊಂಡು ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟೆಷ್ಟು ಆಗ್ತೈತೆ ಅಷ್ಟಷ್ಟು ಪಾಲನೆ ಮಾಡಿ ಎಲ್ರಿಗೂ ಸ್ಕಂದಮಾತೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ನೋಡಿ ಈ ವಿಡಿಯೋನ ಮುಂದುವರಿಸ್ತೀನಿ. ಈ ದಿನ ನಾವು ಸ್ಕಂದಮಾತೆಯ ದೇವಿಯ ಆರಾಧನೆ ದಿನ ಅಂತ ಹೇಳ್ತೀವಿ. ಇದು ನವರಾತ್ರಿಯ 5ನೇ ದಿನ ಆಗಿರುತ್ತದೆ. ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಇನ್ನೊಂದು ಹೆಸರು. ಇವತ್ತಿನ ಪ್ರಸಾದ ಬಾಳೆಹಣ್ಣು ಅಥವಾ ಬಾಳೆಹಣ್ಣಿನಿಂದ ರಸಾಯನ ಮಾಡಬಹುದು. ಸಜ್ಜಿಗೆ, ಇವತ್ತು ಉಪವಾಸ ಇರುವವರು ಸಜ್ಜಿಗೆ ಅಥವಾ ಹಸಿರು ತರಕಾರಿ ಸೇವಿಸ್ಬೋದು. ಇದು ಉಪವಾಸ ಇರೋರಿಗೆ ಅನ್ವಯಿಸುತ್ತದೆ. ಸ್ಕಂದಮಾತೆ ಆರಾಧನೆಯನ್ನು ನಾವು ಶನಿವಾರ ಸಹ ಆಚರಿಸ್ಬೋದು. ಇವತ್ತು ನಾವು ಓಂ ದೇವಿ ಸ್ಕಂದಮಾತೆಯ ನಮಃ ಎಂದು ಹೇಳ್ಬೋದು. ಸಂತಾನ ಫಲ, ಚರ್ಮರೋಗ, ಅನಾರೋಗ್ಯ ಇರೋರು ಈ ದೇವಿಯನ್ನು ಪೂಜಿಸಿದರೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ. ಇದು ಸ್ಕಂದಮಾತೆ ಯಾವ ರೀತಿ ಅವತಾರ ತಾಳಿದ್ಲು ಅನ್ನೋದನ್ನ ಈಗ ಒಂದು ಕಥೆಯ ಮೂಲಕ ಹೇಳ್ತಾ ಇದ್ದೀನಿ. ಭೂಮಿ ಸೃಷ್ಟಿಯಾದ ಮೇಲೆ ಅತ್ಯಂತ ದೊಡ್ಡದಾದ ಒಂದು ಸಂಕಷ್ಟ ಬರ್ತಿದೆ. ಅದೇನೆಂದರೆ ಅತ್ಯಂತ ಶಕ್ತಿಶಾಲಿ ಮತ್ತು ಭಯಂಕರನಾದ ತಾರಕಾಸುರನು ಬ್ರಹ್ಮನಿಂದ ಒಂದು ವರವನ್ನು ಪಡೆದುಕೊಳ್ಳುತ್ತಾನೆ. ಅದೇನೆಂದರೆ ಅಸ್ತಿತ್ವವೇ ಇಲ್ಲದೆ ಇರುವ ಶಿವನ ಮಗನ ಕೈಯಲ್ಲಿ ನನ್ನ ಮರಣ ಬರಬೇಕು ಎಂದು ಕೇಳಿದ. ಏಕೆಂದರೆ ಪಾರ್ವತಿ ದೇವಿ ಆತ್ಮಾರ್ಪಣೆ ಮಾಡಿಕೊಂಡಿರ್ತಾಳೆ. ಇದನ್ನು ತಿಳಿದ ಶಿವ ವೈರಾಗ್ಯ ತಾಳಿ ತಪಸ್ಸು ಕೂತ್ಕೊಂಡಿರ್ತಾನೆ. ಇದರಿಂದ ಏನಾಗ್ತೈತೆ, ಇವ್ರಿಗೆ ಮಕ್ಕಳಾಗಲ್ಲ, ಶಿವ ಇನ್ನೊಂದು ಮದುವೆ ಆಗಲ್ಲ ಅಂತ ತಿಳಿದು ತಾರಕಾಸುರ ಶಿವನ ಮಗನ ಕೈಯಿಂದ ನನಗೆ ಸಾವಾಗಬೇಕಂತ ವರ ಕೇಳ್ತಾನೆ. ಅದೇ ರೀತಿ ಬ್ರಹ್ಮ ಏನು ಮಾಡ್ತಾನೆ, ಆಯಿತು ತಥಾಸ್ತು ಅಂತೇಳಿ ಹೋಗ್ತಾನೆ. ಇದರಿಂದ ಏನು ಮಾಡ್ತಾನೆ ತಾರಕಾಸುರ, ನನಗಿನ್ನು ಸಾವೇ ಇಲ್ಲ ಅಂತೇಳಿ ಎಲ್ರಿಗೂ 3 ಲೋಕಕ್ಕೂ ಸಂಕಷ್ಟ ನೀಡ್ತಾ ಇರ್ತಾನೆ. ಇಂದ್ರಲೋಕಕ್ಕೆ ಹೋಗಿ ಇಂದ್ರನನ್ನು ಓಡಿಸ್ತಾನೆ. ಈ ಇಂದ್ರದೇವತೆ ಇಂದ್ರಲೋಕಕ್ಕೆ ನಾನೇ ರಾಜ ಅಂತೇಳಿ ಹೇಳ್ತಾನೆ. ಇದನ್ನೆಲ್ಲ ನೋಡಿ ದೇವತೆಗಳೇ ಬ್ರಹ್ಮನ ಬಳಿ ಹೋಗಿ ನೀವು ನೀಡಿರುವಂತಹ ವರವನ್ನು ವಾಪಸ್ ತೆಗೆದುಕೊಳ್ಳಿ ಎಂದು ಕೇಳ್ತಾನೆ. ಆಗ ಬ್ರಹ್ಮನು, ನಾನು ನೀಡಿರುವಂಥ ವರವನ್ನು ವಾಪಸ್ ತೆಗೆದುಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ. ನೀವು ಈಗ ಏನು ಮಾಡಬೇಕಂದ್ರೆ ಶಿವನ ಬಳಿ ಹೋಗಿ ಬ್ರಹ್ಮದೇವಿ ಭವಿಷ್ಯವಾಣಿಯನ್ನು ತಿಳಿಸಿದನು. ಸತಿದೇವಿಯು ಹಿಮಾಲಯನ ಮನೆಯಲ್ಲಿ, ಸತಿದೇವಿ ಅಂದರೆ ಶಿವನ ಹೆಂಡತಿಯು ಹಿಮಾಲಯನ ಮನೆಯಲ್ಲಿ ಪಾರ್ವತಿಯಾಗಿ ಜನ್ಮ ಎತ್ತಿದ್ದಾಳೆ. ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸು ಮಾಡ್ತಿದ್ದಾಳೆ. ಆದ್ದರಿಂದ ನೀವು ಅವ್ರ ಹತ್ರ ಹೋಗಿ ಶಿವನಲ್ಲಿ ಈ ರೀತಿ ಇದೆ ಅಂಥೇಳಿ ಅಂತ ಹೇಳ್ತಾನೆ. ಅದರಂತೆ ಎಲ್ಲ ದೇವರುಗಳು ಕೋರಿಕೆಯಂತೆ ಶಿವನ ಬಳಿ ಹೋಗಿ ಕೋರಿಕೆ ಕೊಡ್ತಾರೆ. ಅದರಂತೆ ಶಿವ ಪಾರ್ವತಿಯ ಮದುವೆ ಆಗ್ತೈತೆ. ಶಿವ ಪಾರ್ವತಿ ಇಬ್ಬರು ಮದುವೆ ಆದಾಗ ಶಿವನ ತೇಜಸ್ಸು ಬಿಟ್ಟ. ಅದರಿಂದ ಪಾರ್ವತಿ ದೇವಿಯು ಆ ಶಿವನ ತೇಜಸ್ಸನ್ನು ತಡೆಯಲಾರದೆ ಏನು ಮಾಡ್ತಾಳೆ, ಅಗ್ನಿದೇವರಿಗೆ ಕೊಡ್ತಾರೆ. ಆ ಉಷ್ಣ ಅಂದರೆ ಅಷ್ಟು ಬೆಂಕಿ ಶಾಖ ಉಂಟಾಗ್ತೈತೆ. ಶಿವನ ತೇಜಸ್ಸು ಅಷ್ಟು ಶಾಖ ಉಂಟಾಗುತ್ತೆ. ಆ ಶಾಖವನ್ನು ಏನು ಮಾಡ್ತಾರೆ, ಪಾರ್ವತಿ ದೇವಿ ವಾಯುದೇವರಿಗೆ ನೀಡ್ತಾರೆ. ವಾಯುದೇವರಿನಿಂದನೂ ಆ ಉಷ್ಣದಿಂದ ಸಂಕಟವಾದಾಗ ಕೊನೆಯದಾಗಿ ಜಲದೇವರಿಗೆ ಆ ಶಿವನ ತೇಜಸ್ಸು ನೀಡ್ತಾರೆ. ಅವರೆಲ್ಲರೂ ಸಹಿಸಲಾರದೆ, ಜಲದೇವತೆಯು ಸಹಿಸಲಾರದೆ ಶರವಣ ಎಂಬ ಜಂಡು ಹುಲ್ಲಿನ ಕಾಡಿನಲ್ಲಿ ಬಿಡ್ತಾಳೆ. ಆಗ 6 ಜನ ಶಿಶುಗಳು ಹುಟ್ಟುತ್ತಾಳೆ. ಭಗವಾನ್ ಶಿವ ಪಾರ್ವತಿ ದೇವಿ ತನ್ನ 6 ಜನ ಮಕ್ಕಳನ್ನು ಎತ್ಕೊಳ್ಬೇಕಂತೇಳಿ ಬರ್ತಾಳೆ. ಆಗ ಒಂದೇ ಬಾರಿ 6 ಜನ ಶಿಶುಗಳನ್ನ ಎತ್ಕೊಂಡಾಗ 6 ಮುಖಗಳು ಒಂದೇ ದೇಹ ಆಗ್ತೈತೆ. ಆದ್ದರಿಂದ
ಸುಬ್ರಹ್ಮಣ್ಯ ಸ್ವಾಮಿಗೆ ಷಣ್ಮುಖ ಎಂದು ಕರೆಯುತ್ತಾರೆ. ಶಿವನ ತೇಜಸ್ಸಿನಿಂದ ಸ್ಕಂದ ಜನಿಸಿದ್ದರಿಂದ ಸ್ಕಂದನು ಎಂದು ಕರೆಯುತ್ತಾರೆ. 6 ದಿನಗಳಲ್ಲಿ ಬೆಳೆದು ದೊಡ್ಡವನಾಗಿ ತಾರಕಾಸುರನ ಮೇಲೆ ಘೋರ ಯುದ್ಧ ಮಾಡಿ ಅವನನ್ನು ಕೊಲ್ಲುತ್ತಾನೆ. ಆದ್ದರಿಂದ 5ನೇ ದಿನವನ್ನು ಸ್ಕಂದ ಮಾತೆಯನ್ನು ಪೂಜಿಸುತ್ತಾರೆ. ಅವರಿಗೆ 4 ಕೈಗಳಲ್ಲಿ ವರದ ಮುದ್ರೆ ಹಿಡಿದಿದ್ದು 1 ಕೈಯಿಂದ ಮಗು ಇರುತ್ತದೆ. ಆದ್ದರಿಂದ ನಾವು 5ನೇ ದಿನವನ್ನು ಸ್ಕಂದಮಾತೆ ದೇವಿ ಆರಾಧನೆಗೆ ಬಳಸ್ಕೊತೀವಿ. ಎಲ್ಲರಿಗೂ ಸ್ಕಂದಮಾತೆ ದೇವಿಯು ಒಳ್ಳೇದು ಮಾಡಲಿ, ಅವ್ರು ಅಂದ್ಕೊಂಡಿದ್ದೆಲ್ಲ ಈಡೇರಲಿ. ಅವ್ರ ಮಕ್ಕಳೆಲ್ಲ ಸ್ಕಂದಮಾತೆಯ ರೀತಿ ಮಕ್ಕಳು ಹುಟ್ಟಿ ಅವರೆಲ್ಲ ಚೆನ್ನಾಗಾಗಲಿ ಅಂತೇಳಿ ಹೇಳ್ತಾ 5ನೇ ದಿನ ಎಲ್ಲರ ಬಾಳಲ್ಲಿ ಒಳ್ಳೇದು ಮಾಡಬೇಕು ಅಂಥೇಳಿ ಕೋರ್ಕೊತಾ ಇದ್ದೀನಿ. ಅದೇ ರೀತಿ ನನ್ನ ಸಂಪತ್ TV ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ.